ಎಲ್ಲರಿಗೂ ನಮಸ್ಕಾರ. ಗವಿಸಿದ್ದೇಶ್ವರನಿಗೆ ಒಂದು ವೇಳೆ ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ, ಸಿತ್ತೂರು ಶ್ರೀಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಗಣ್ಯರೇ, ಅತಿಥಿ ಮಹೋದಯರು ಮತ್ತು ವಿಶೇಷವಾಗಿ ಲಕ್ಷಾಂತರ ಮಂದಿ ಭಕ್ತಾದಿಗಳೇ, ನಾನು ಭಾಷಣ ಮಾಡ್ಲಿಕ್ಕೆ ಇಲ್ಲಿಗೆ ಬರಲಿಲ್ಲ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ಈ ದೇವಾಲಯದಲ್ಲಿ ಅಜ್ಜನ ನಿಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವೆಲ್ಲ ಸೇರಿ ಇದು ಎಂತ ಪವಿತ್ರವಾದಂತ ದಿನ ಅಂದ್ರೆ, ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ. ಹಂಗೆ ಇವತ್ತು ನನಗೆ ಈ ನಿಮ್ಮನ್ನೆಲ್ಲ ನೋಡುವಂತ ಒಂದು ಭಾಗ್ಯ ಮತ್ತು ಇಂದು ಪವಿತ್ರವಾದಂತ ಧಾರ್ಮಿಕವಾದಂತ ಶಕ್ತಿ ಕೇಂದ್ರದಲ್ಲಿ ನಾವು ನೀವೆಲ್ಲ ಸೇರಿ ಶ್ರೀಗಳ ಆಶೀರ್ವಾದ, ಅಜ್ಜಯ್ಯನ ಆಶೀರ್ವಾದ ಪಡೆಯುವಂತ ಒಂದು ಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ನೀವೆಲ್ಲ ಭಕ್ತಾದಿಗಳಿಗೆ ಅಜ್ಜಯ್ಯನ ಕೃಪಾ, ಸಿದ್ದೇಶ್ವರನ ಕೃಪಾ, ನೀವು ಏನು ಮನಸ್ಸಿನಲ್ಲಿ ಅನ್ಕೊಂಡು ಬಂದಿದ್ದೀರೋ, ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನೀವೆಲ್ಲ ನಂಬಿ ಈ ಪವಿತ್ರವಾದಂತಹ ಸ್ಥಳಕ್ಕೆ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು, ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಗಳ ಆಶೀರ್ವಾದ, ಅಜ್ಜನ ಆಶೀರ್ವಾದ, ಭಗವಂತನ ಆಶೀರ್ವಾದ ಇವನ್ನೆಲ್ಲ ಪಡೆಯಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ನಾವು ನೀವೆಲ್ಲರೂ ಧನ್ಯರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.